ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯ ಯಾವತ್ತಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅಂತಕ್ಕಂಥ ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರಶ್ನೆಗಳೇನಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು. ಅದನ್ನ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿರ್ತಕ್ಕಂಥದ್ದಿದೆ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರಂತಂದ್ರೆ ವುಡ್ರೋ ವಿಲ್ಸನ್ ಅಂತೇಳಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಅಂತೇಳಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವನು. ಮೂರನೇ ಪ್ರಶ್ನೆ, ಪೋಸ್ಟ್ಕಾರ್ಡ್ ಪದದ ಒಂದು ಮೂಲಕ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಸೂಚಿಸಿದವರು ಯಾರು ಅಂತೇಳಿ ಅವ್ರು ಹೇಳ್ತಂದ್ರೆ ಲೂಥರ್ ಗುಲಿಕ್ರವರು. ಓಕೆ, ನೆಕ್ಸ್ಟು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ. ಅದನ್ನೇನಂತೇಳಿ ಕರಿತೀವಿ? ನೇಮಕಾತಿ ಅಂತೇಳಿ ಕರಿತೀವಿ. ನೇಮಕಾತಿಯು ಆಡಳಿತ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಓಗ್ಲೇನ್ ಸ್ಟಾಲ್ ಅಂತಕ್ಕಂಥವ್ರು. ಓಕೆ, ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಥಾಪನೆಯ ಕುರಿತು ತಿಳಿಸುವ ಸಂವಿಧಾನ ವಿಧಿ ಯಾವುದು ಅಂತೇಳಿ ಪ್ರಶ್ನೆ ಅದ 315ನೇ ವಿಧಿ. ಓಕೆ, ಇನ್ನು ಒಂದಂಕದ ಪ್ರಶ್ನೆಗಳು. ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸಾರ್ವಜನಿಕ ಆಡಳಿತ ಅಂತೇಳಿ ಕರಿತೀವಿ. ಒಂದು ರೀತಿಯಲ್ಲಿ ಗೋರ್ಮೆಂಟ್ ಅಂತೇಳಿ. ಇನ್ನು ವುಡ್ರೋ ವಿಲ್ಸನ್ ಅವರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ ಇವ್ರೇನು ಹೇಳ್ತಾರೆ ಅಂತಂದರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಏನಂತೇಳಿ ಕರೆದರು? ಸಾರ್ವಜನಿಕ ಆಡಳಿತ ಅಂತೇಳಿ ಕರೆದರು. ಇವರು ಪಿತಾಮಹ ಆಗಿರ್ತಾರೆ. ಓಕೆ, ಇನ್ನು ಪಿಪ್ನರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ ಸಾರ್ವಜನಿಕ ನೀತಿಯನ್ನು ರೂಪುಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆ ಏನಂತೇಳಿ ಕರೆದರು? ಇಲ್ಲಿ ಸಾರ್ವಜನಿಕ ಆಡಳಿತ ಅಂತೇಳಿ ಕರೆದು ಯಾರು? ಪಿಪ್ನರ್ ಅವರು. ಇನ್ನು ಲೂಥರ್ ಗುಲಿಕ್ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಪಟ್ಟಿದೆ ಅಂತೇಳಿ ಇಲ್ಲಿ ಲೂಥರ್ ಗುಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಖ್ಯಾನವನ್ನು ಕೊಟ್ಟರು. ಇನ್ನು FM ಮಾರ್ಕ್ಸ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ ಇವರು ಪ್ರಮುಖವಾಗಿ 3 ವಿಷಯಗಳ ಕುರಿತು ಹೇಳ್ತಾರೆ. ವ್ಯಕ್ತಿ, ವಸ್ತು ಮತ್ತು ವಿಧಾನಗಳ ಒಂದು ವ್ಯವಸ್ಥಿತ ಸಂಯೋಜನೆಗೆ ಏನಂತೇಳಿ ಕರೀತಾರೆ ಅಂದರೆ ಸಾರ್ವಜನಿಕ ಆಡಳಿತ ಅಂತೇಳಿ ಕರೆದರು. ಓಕೆ, ಇನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಮಗ್ರ ದೃಷ್ಟಿಕೋನದ ಪ್ರತಿಪಾದಕರು ಯಾರು ಅಂತೇಳಿ ಇಬ್ಬರು ಜನ ಬರ್ತಾರೆ. ವುಡ್ರೋ ವಿಲ್ಸನ್ ಮತ್ತು LD ವೈಟ್ ಅಂತಕ್ಕಂಥವ್ರು. ಇನ್ನು ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಕುರಿತು ಸಂಕುಚಿತ ದೃಷ್ಟಿಕೋನವನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಇಲ್ಲಿ 3 ಜನ ಬರ್ತಾರೆ. ಲೂಥರ್ ಗುಲಿಕ್ರವರು, ಆಮೇಲೆ ಯಾರು ಇಬ್ಬರು ಜನ ಬರ್ತಾರೆ, ಲೂಥರ್ ಗುಲಿಕ್ ಮತ್ತು ಹರ್ಬರ್ಟ್ A ಸೈಮನ್ ಅಂತಕ್ಕಂಥವ್ರು. ಓಕೆ, ಈ ನೆಕ್ಸ್ಟ್ ಪ್ರಶ್ನೆ, ಪ್ರತ್ಯಕ್ಷ ಅಥವಾ ನೇರ ನೇಮಕಾತಿ ಎಂದರೇನು ಅಂತೇಳಿ ಇಲ್ಲಿ ಆನ್ಸರ್ ಕೆಳಗಿದೆ ನೋಡ್ರಿ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ಪ್ರತ್ಯಕ್ಷ ನೇಮಕಾತಿ ಅಂತೇಳಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂತೇಳಿ ನೆನಪಿಟ್ಟುಕೊಳ್ರಿ. ಓಕೆ, ಇನ್ನು ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಉತ್ತರವನ್ನು ನೋಡೋಣ. ಇಲ್ಲಿ ಈಗಾಗಲೇ ಸರ್ಕಾರಿ ನೌಕರರಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಒಂದು ಹುದ್ದೆಗಳಿಗೆ ನೇಮಕ ಮಾಡುವುದಕ್ಕೆ ಪರೋಕ್ಷ ನೇಮಕಾತಿ ಅಂತೇಳಿ ಕರಿತೀವಿ. ಅಂದರೆ ಈಗ ಆಲ್ರೆಡಿ ಸೇವೆಯಲ್ಲಿ ಇರತಕ್ಕಂಥವ್ರು ಅಂಥೇಳಿ ನೆನಪಿಟ್ಟುಕೊಳ್ರಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಥವಾ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅಂತೇಳಿ ಇಲ್ಲಿ ಯಾರು ಅಂತಂದ್ರೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ. ಇನ್ನು ನೇಮಕ ಮಾಡುವ ಅಧಿಕಾರ ಇವರಿಗೆ ಐತಂದ್ರೆ ಅವ್ರನ್ನ ವಜಾ ಮಾಡ್ತಕ್ಕಂಥ ಅಧಿಕಾರಿ ಕೂಡ ಇವರಿಗೆ ಇರ್ತದೆ. ಓಕೆ, ಇನ್ನು ಕೇಂದ್ರ ಲೋಕಸೇವಾ ಅಧ್ಯಕ್ಷರು ಅಥವಾ ಸದಸ್ಯರನ್ನು ಯಾವ ಅಂಶಗಳ ಆಧಾರದ ಮೇಲೆ ವಜಾ ಮಾಡಲಾಗ್ತದೆ ಅಂತೇಳಿ ಸಿಂಪಲ್ಲು ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನು ವಜಾ ಮಾಡಲಾಗ್ತದೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ನವದೆಹಲಿ ಅಂತಕ್ಕಂಥದ್ದು ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ ಅಂತೇಳಿ ಕರಿತೀವಿ. ಇನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂತೇಳಿ ರಾಜ್ಯಪಾಲರು ಅಂತೇಳಿ. ರಾಷ್ಟ್ರಕ್ಕೆ ಅಥವಾ ಕೇಂದ್ರಕ್ಕೆ ಬಂದಾಗ ಅಲ್ಲಿ ರಾಷ್ಟ್ರಾಧ್ಯಕ್ಷರು ಮಾಡ್ತಾರೆ, ರಾಜ್ಯಕ್ಕೆ ಬಂದಾಗ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯಲ್ಲಿಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಕಂಡು ಬರ್ತದೆ, ಹೆಡ್ ಕ್ವಾರ್ಟರು. ಇನ್ನು ಭಾರತ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತೇಳಿ ಒಂದು ಪ್ರಶ್ನೆಯಲ್ಲಿ
ಕಂಡುಬರ್ತದೆ, ಅದು 7ನೇ ಅನುಸೂಚಿಯಲ್ಲಿ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ತಿಳಿಸ್ತದೆ ಅಂತೇಳಿ? ಸೊ ಅದು 320ನೇ ವಿಧಿ. ಯಾವುದು? 320ನೇ ವಿಧಿ. ಓಕೆ, ನೆಕ್ಸ್ಟ್ ಕ್ವಶನ್ನು, ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಜಾರಿಗೊಳಿಸಬಹುದು ಅಂತೇಳಿ? ಇದು ಎಲ್ಲಿ ಕೇಳಿದಾರೆ? ರಾಜ್ಯದಲ್ಲಿ ಕೇಳಿದ್ದಾರೆ. ಓಕೆ, ಅದು ಯಾವುದಪ್ಪ ಅಂದ್ರೆ 356ನೇ ವಿಧಿ. ಸೊ ಟೋಟಲಾಗಿ 3 ತುರ್ತು ಪರಿಸ್ಥಿತಿಗಳನ್ನು ರಾಜ್ಯರು ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಜಾರಿಗೆ ತರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಏನಂತಂದ್ರೆ, ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ಯಾರ ಅಧೀನದಲ್ಲಿ ಇರುತ್ತದೆ ಅಂತೇಳಿ? ಯಾರ ಅಧೀನದಲ್ಲಿ ಇತ್ತಂದ್ರೆ ರಾಜ್ಯ ಗೃಹ ಸಚಿವರು ಅಥವಾ ಗೃಹ ಮಂತ್ರಿಗಳ ಅಧೀನದಲ್ಲಿ ಕಾಣಬರ್ತದೆ. ಇನ್ನು ರಾಜ್ಯ ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರು ಆಗಿರ್ತಾರೆ ಅಂತೇಳಿ? ಸಿಂಪಲ್, ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಆಗಿರ್ತಾರೆ. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಸರ್ಕಾರದ ಆಧಾರ ಸ್ತಂಭವಾಗಿರ್ತದೆ. ಕಾನೂನು ಮತ್ತು ನೀತಿಗಳನ್ನು ಏನು ಮಾಡ್ತದೆ ಅಂತಂದರೆ ಇಲ್ಲಿ ಅನುಷ್ಠಾನಗೊಳಿಸ್ತದೆ. ಇನ್ನು ಅದೇ ರೀತಿ ಸಾಮಾಜಿಕ ಭದ್ರತೆಯನ್ನು ಕಾಪಾಡಿಕೊಳ್ತದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಏನು ಮಾಡ್ತಾಯಿತ್ತು ಅಂದ್ರೆ ಸಹಾಯವನ್ನು ಮಾಡ್ತದೆ. ಇಷ್ಟು ಅಂಶಗಳು. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತೇಳಿ. ಸೊ ಇದೇನಪ್ಪ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಈ ಒಂದು ಪ್ರಶ್ನೆಗಳು ಬರ್ತವೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದು ಯಾವ ರೀತಿ ಅಂತೇಳಿ ನೋಡೋಣ. ಇಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡುವುದು, ನ್ಯಾಯ ಒದಗಿಸುವುದು, ಶಿಕ್ಷಣ ಕೊಡುವುದು, ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುವುದು, ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು, ಆಮೇಲೆ ಆರ್ಥಿಕ ಸಮಾನತೆಯನ್ನು ಕಾಪಾಡುವುದು. ಇಲ್ಲಿ ನೋಡ್ರಿ, ಸಿಂಪಲ್ ಏನಂತಂದ್ರೆ ಸಾರ್ವಜನಿಕ ಆಡಳಿತ ಅಂದರೆ ಈ ಗೋರ್ಮೆಂಟ್ಗಳು ಏನು ಮಾಡ್ತಾವೆ ಅಂತಂದ್ರೆ ಯಾವ್ಯಾವ ಸೇವೆಗಳನ್ನು ಕೊಡ್ತಾವೆ ಅಂತಕ್ಕಂಥದ್ದನ್ನು ಇಲ್ಲಿ ಜನರಲಾಗಿ ಬರೀಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಈ ಹೇಳಿಕೆಯನ್ನು ಏನು ಮಾಡಬೇಕು? ದೃಢಪಡಿಸಬೇಕು. ಸೊ ಇಲ್ಲಿ ಅಂಶಗಳು ನೋಡ್ರಿ, ಬಡವರು ಮತ್ತು ದುರ್ಬಲರ ಕ್ಷೇಮಾಭಿವೃದ್ಧಿಯನ್ನು ಮಾಡ್ತದೆ. ಆಮೇಲೆ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ಭದ್ರತಾ ಒಂದು ನೀತಿಗಳನ್ನು ಅನುಷ್ಠಾನಗೊಳಿಸ್ತದೆ. ಆಮೇಲೆ ರಾಷ್ಟ್ರೀಯ ಭದ್ರತಾ ಒಂದು ಮಿಷನ್ ಅಂದರೆ ಯುವನಿಧಿ ಒಂದು ರಾಷ್ಟ್ರೀಯ ಭದ್ರತಾ ಮಿಷನನ್ನು ಸ್ಥಾಪನೆ ಮಾಡಿದ. ಸಮಾಜದ ನೊಂದ ಬಂಧುಗಳಿಗೆ ಸಾಮಾಜಿಕವಾಗಿರತಕ್ಕಂಥ ಭದ್ರತೆಯನ್ನು ಕೊಡುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೊ ಇಲ್ಲಿದೆ ನೋಡ್ರಿ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಅಂತೇಳಿ? ಸೊ ಮೊದಲನೇದು, ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತದೆ. 2ನೇದು, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಅಂತೇಳಿ ಕರಿತೀವಿ. ಸೊ ಇದನ್ನು ಮಾಡ್ತದೆ. ನೆಕ್ಸ್ಟು, ಬಡ್ತಿ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಸರ್ಕಾರಗಳು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಇಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡುತ್ತದೆ. ಯಾವುದೇ ರೀತಿ ಅಧಿಕಾರಿಗಳ ದುರ್ವರ್ತನೆಯ ಆಧಾರದ ಮೇಲೆ ಇಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಸೊ ಇದೆಷ್ಟೇನಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಏನು ಕಾರ್ಯಗಳು, UPSC ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು ಅಂತೇಳಿ ಇಲ್ಲಿ ನೋಡ್ರಿ. ರಾಜ್ಯ ಸರ್ಕಾರಿ ಸೇವೆಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕವಾಗ್ತಕ್ಕಂಥ ಒಂದು ಪರೀಕ್ಷೆಗಳನ್ನು ಮಾಡ್ತಿದ್ದ. ಅದೇ ರೀತಿ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು. ಇಲ್ಲಿ ಶಿಸ್ತು ಮತ್ತು ಪೂರ್ವಾನ್ವಯ ಒಂದು ಬಡ್ತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ವರ್ಷಕ್ಕೆ 2 ಬಾರಿ ಒಂದು ಇಲಾಖಾ ಪರೀಕ್ಷೆಗಳು ನಡೆಸ್ತಕ್ಕಂಥದ್ದು. ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ಕೂಡ ಈ ಒಂದು KPSC ಅಂತಕ್ಕಂಥದ್ದು ಮಾಡ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ, ನಾಗರಿಕ ಸೇವಾ ಪರೀಕ್ಷೆಗಳ 3 ಹಂತಗಳು ಯಾವುವು ಅಂಥೇಳಿ? ಸೊ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ ಅಂತಕ್ಕಂಥ 3 ಹಂತಗಳು ಕಂಡುಬರ್ತವೆ. ಓಕೆ, ಈ ನೆಕ್ಸ್ಟು 32ನೇ ಪ್ರಶ್ನೆ ಏನಂತಂದರೆ, ಸಾರ್ವಜನಿಕ ಭದ್ರತೆ ಒದಗಿಸಲು ಕೇಂದ್ರ ಗೃಹ ಮಂತ್ರಾಲಯವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸೊ ಇದು ಇಂಪಾರ್ಟೆಂಟು. ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಓಕೆ, ಅಲ್ಲಿ ಪಡೆಗಳು ಯಾವತ್ತಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತೇಳಿ ನೋಡ್ತೀವಿ, ಗಡಿ ಭದ್ರತಾ ಪಡೆ BSF ಅಂತೇಳಿ ಕರಿತೀವಿ. ಇನ್ನು ರೈಲ್ವೆ ರಕ್ಷಣಾ ಇಲಾಖೆ ಅಂತಕ್ಕಂಥ ಇದೆ. ನೆಕ್ಸ್ಟು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತೇಳಿ ಕರಿತೀವಿ. ಓಕೆ,
CRPF ಅಂತೇಳಿ ಕೂಡ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು 6 ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಉತ್ತರ ಗುಳಿಕರವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ. ಇಲ್ಲಿ ಪೋಸ್ಟೆಡ್ ಕಾರ್ಬ್ ಅಂತೇಳಿ ಕಂಡು ಬರ್ತಿಲ್ಲ. ಸೊ ಅದನ್ನು ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಓಕೆ, ಪೋಸ್ಟೆಡ್ ಕಾರ್ಬ್ ಅಂತೇಳಿ ಇಲ್ಲಿ ನೋಡ್ತಾ ಹೋದ್ರೆ ಪಿ ಅಂದರೆ ಪ್ಲ್ಯಾನಿಂಗ್ ಅಂತೇಳಿ ಕರಿತೀವಿ. ಸೊ ಅಂದರೆ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ. ಸೊ ಈ ರೀತಿ ನೀವು ಇಂಗ್ಲೀಷ್ನಲ್ಲಿ ಕೂಡ ಬರಿಬೋದು, ಕನ್ನಡದಲ್ಲಿ ಕೂಡ ಬರಿಬೋದು. ಸೊ ಓ ಅಂತಂದರೆ ಸಂಘಟನೆ ಅಂತೇಳಿ. ಸೊ ಎಸ್ ಅಂತಂದರೆ ಇಲ್ಲಿ ಸಿಬ್ಬಂದಿಗಳ ಪೂರೈಕೆ. ನೆಕ್ಸ್ಟ್ ಡಿ ಅಂದರೆ ನಿರ್ದೇಶಿಸುವಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಸಮನ್ವಯಗೊಳಿಸುವಿಕೆ ಅಂತೇಳಿ ಸೊ ಇಲ್ಲಿ ಕೋ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಸೊ ಆರ್ ಅಂತಂದರೆ ಇಲ್ಲಿ ರಿಪೋರ್ಟಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಬಿ ಅಂತಂದ್ರೆ ಆಯವ್ಯಯ ರಚನೆ ಅಂತೇಳಿ ಅಂದರೆ ಬಜೆಟಿಂಗ್ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟು 34ನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ ಇಲ್ಲಿ ನೋಡ್ತೀವಿ. ನೇಮಕಾತಿ ವಿಧಗಳನ್ನು ಕುರಿತು ವಿವರಿಸಿ ಅಂತೇಳಿ. ಇಲ್ಲಿ ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿ ಅಂತೇಳಿ. ಸೊ ಪ್ರತ್ಯಕ್ಷ ನೇಮಕಾತಿ ನೋಡ್ತಾ ಹೋಗೋಣ. ಇದು ನೇರ ನೇಮಕಾತಿ ಅಂತೇಳಿ ಕರೆಯಲಾಗ್ತದೆ. ಇನ್ನು ಜನಪ್ರಿಯ ಮತ್ತು ವೈಜ್ಞಾನಿಕ ವಿಧಾನವಾಗಿದೆ. ಅದೇ ರೀತಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇಲ್ಲಿ ಆಯ್ಕೆ ಮಾಡಲಾಗ್ತದೆ. ಸೊ ಇದು ಇಂಪಾರ್ಟೆಂಟು, ನೋಡ್ಕೊಳ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಅಂತಕ್ಕಂಥದ್ದು ನೆನಪಿಟ್ಕೊಳ್ರಿ. ಇದು ಯಾವುದು, ಪ್ರತ್ಯಕ್ಷ ನೇಮಕಾತಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಅಭ್ಯರ್ಥಿಗಳು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಇಲ್ಲಿ ಹೊಂದಬೇಕಾಗ್ತದೆ. ಯಾವ ವಿಧಾನದಲ್ಲಿ, ಪ್ರತ್ಯಕ್ಷ ನೇಮಕಾತಿ ವಿಧಾನದಲ್ಲಿ. ನೆಕ್ಸ್ಟು ಪರೋಕ್ಷ ನೇಮಕಾತಿಯಲ್ಲಿ ಬಂದಾಗ ನೋಡ್ತಾ ಹೋಗೋಣ. ಇಲ್ಲಿ ಇದನ್ನು ಆಂತರಿಕ ನೇಮಕಾತಿ ಅಂತೇಳಿ ಏನು ಮಾಡ್ತೀವಿ, ಕರಿತೀವಿ. ಇನ್ನು ಅದೇ ರೀತಿ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಗೆ ಒಂದು ಹುದ್ದೆಗೆ ಏನು ಮಾಡಲಾಗ್ತದೆ ಅಂದರೆ ನೇಮಕಾತಿಯನ್ನು ಮಾಡಲಾಗ್ತದೆ. ಇನ್ನೊಂದು ಮುಖ್ಯವಾಗಿ ನೋಡೋದಾದ್ರೆ ಪದೋನ್ನತಿ ಅಥವಾ ಬಡ್ತಿ ವಿಧಾನ ಅಂತೇಳಿ ಕೂಡ ಏನು ಮಾಡ್ತೀವಿ ಅಂದರೆ ಅದನ್ನು ಕರಿತೀವಿ. ಅಂದರೆ ಒಂದು ರೀತಿಯಲ್ಲಿ ಪ್ರಮೋಷನ್ ಅಂತೇಳಿ ಕರಿತೀವಿ. ಓಕೆ, ಸೊ ಇದಿಷ್ಟು ಏನಂತಂದ್ರೆ 10ನೇ ತರಗತಿ ಸಾರ್ವಜನಿಕ ಒಂದು ಆಡಳಿತ. ಸೊ ಒಂದು ಪರಿಚಯದ ಅಧ್ಯಾಯದ ಏನಪ್ಪ ಅಂದ್ರೆ LBA ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.